9,000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಬಾಳಿ ಬದುಕಿದಂತಹ ದ್ವಾರಕಾ ನಗರ. ಮುತ್ತು ರತ್ನಗಳಂತೆ ಹೊಳೆಯುತ್ತಿದ್ದ ಗೋಡೆಗಳು, ಬಂಗಾರದಿಂದ ಮಾಡಲ್ಪಟ್ಟ ದ್ವಾರ, ಬೆಳ್ಳಿಯಿಂದ ನಿರ್ಮಿಸಲ್ಪಟ್ಟ ಕಿಟಕಿಗಳು, ವಜ್ರಾಭರಣಗಳಿಂದ ಅಲಂಕರಿಸಲ್ಪಟ್ಟ ಪೀಠೋಪಕರಣಗಳು, ಹಾರುವ ಪಕ್ಷಿಗಳು, ಜೇನು ಹುಳುಗಳ ಶಬ್ದದಿಂದ ಕೂಡಿದ್ದ ನಗರ, ಹಚ್ಚ ಹಸುರಿನ ಭೂಮಿ, ಸಮೃದ್ಧಿಯಾದ ರಾಜ್ಯ, 70,000 ಮಹಡಿಯುಳ್ಳ ಅದ್ಭುತ ಕಟ್ಟಡ. ದ್ವಾರಕಾ ನಗರದ ಅಸ್ಥಿವಾರ ಇಂಚು ಇಂಚಾಗಿ ಶ್ರೀಕೃಷ್ಣನ ಕಣ್ಣೆದುರೇ ಸಮುದ್ರದೊಳಗೆ ಮುಳುಗಲಾರಂಭಿಸಿದಾಗ ತನ್ನ ರಾಜ್ಯವು, ತನ್ನ ಪ್ರಜೆಗಳು ಮುಳುಗುವುದನ್ನ ಶಾಂತ ಸ್ವರೂಪಿಯಾಗಿ ನೋಡಿದಂತಹ ಶ್ರೀಕೃಷ್ಣನ ಕಣ್ಗಳಲ್ಲಿಯೂ ಆತನ ಮನದಲ್ಲಿಯೂ ಮೂಡಿದಂತಹ ಆ ದೃಶ್ಯ, ಕೃಷ್ಣನಿಗೆ ಒಂದು ಹೆಣ್ಣಿನಿಂದ ನೀಡಲ್ಪಟ್ಟ ಆ ಶಾಪವೇ ದ್ವಾರಕೆಯ ನಾಶಕ್ಕೆ ಕಾರಣ. ಮಹಾಭಾರತದ ಯುದ್ಧದ ಅಂತಿಮದಲ್ಲಿ 100 ಕೌರವರನ್ನು ಕೊಂದಂತಹ ಪಾಂಡವರು, ಹಾಗೆ ಪಾಂಡವರು ಯುದ್ಧದಲ್ಲಿ ಗೆಲ್ಲಲು ಸಂಪೂರ್ಣ ಕಾರಣವಾದಂತಹ ಶ್ರೀಕೃಷ್ಣನು ಹಸ್ತಿನಾಪುರ ಅರಮನೆಯಲ್ಲಿ ತಮ್ಮ ಜಯವನ್ನು ಕೊಂಡಾಡುತ್ತಾ ನಕ್ಕು ನಲಿಯುತ್ತಿರುವ ಆ ಸಂದರ್ಭದಲ್ಲಿ ಒಂದು ಹೆಣ್ಣು ವೇದನೆಯಿಂದ, ದುಃಖದಿಂದ ಅಳುತ್ತಿರುವುದನ್ನು ಶ್ರೀಕೃಷ್ಣ ಅನುಭವಿಸುತ್ತಾರೆ. ಅನೇಕ ದುಃಖದಿಂದ, ಕಣ್ಣೀರಿನಿಂದ, ಕೋಪದಿಂದ ಗಾಂಧಾರಿ ಕೃಷ್ಣನನ್ನು ನೋಡಿ ಹೇಳಿದ ಆ ಮಾತುಗಳು ಹಸ್ತಿನಾಪುರ ಅರಮನೆಯನ್ನೇ ನೆಲ ನಡುಗಿಸಿ ಬಿಟ್ಟಿತ್ತು. ವಾಸುದೇವನಿಲ್ಲದಿದ್ದರೆ ಪಾಂಡವರು ಮಹಾಭಾರತ ಯುದ್ಧವನ್ನು ಗೆಲ್ಲಲು ಅಸಾಧ್ಯವಾಗುತ್ತಿತ್ತು ಎಂದು ನಾನು ಅರಿಯುತ್ತೇನೆ. ಹಾಗೆಯೇ ಈ ಯುದ್ಧವೂ ಕೂಡ ನಡೆಯುತ್ತಿರಲಿಲ್ಲ. ಕೃಷ್ಣನ ಶಕ್ತಿಯನ್ನು, ಆತನ ಮಹಿಮೆಯನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಆದರೆ ದಿವ್ಯ ಶಕ್ತಿಯನ್ನು ಹೊಂದಿದ್ದಂತಹ ವಾಸುದೇವ ಯಾಕೆ ಯುದ್ಧವನ್ನು ತಡೆಯಲಿಲ್ಲ? ಅದರ ಪರಿಣಾಮವಾಗಿ ನಾನು ಇಂದು ನನ್ನ 100 ಮಕ್ಕಳನ್ನು ಕಳೆದುಕೊಂಡು ಅನುಭವಿಸುತ್ತಿರುವ ದುಃಖವನ್ನು ನೋಡು ಕೃಷ್ಣ, ನೋಡು. ಕುರುಕ್ಷೇತ್ರ ಎಂಬ ಭೂಮಿಯಲ್ಲಿ ನಿನ್ನಿಂದ ಬಹುದೊಡ್ಡ ಅನೀತಿ ಏರ್ಪಟ್ಟಿದೆ. ಹಾಗಾಗಿಯೇ ದಂಡನೆಯನ್ನು ಅನುಭವಿಸಬೇಕಾದದ್ದು ನೀನೊಬ್ಬನೇ ಕೃಷ್ಣ, ನೀನೊಬ್ಬನೇ. ನಾನು ಮಹಾನ್ ತಪಸ್ವಿ, ಸುಬಲನ ಪುತ್ರಿ, ಧೃತರಾಷ್ಟ್ರನ ಪತ್ನಿ, 100 ಮಕ್ಕಳನ್ನು ಕಳೆದುಕೊಂಡಂತಹ ನತದೃಷ್ಟ ತಾಯಿ. ಇಂದು ನಿನಗೆ ಶಾಪವಿಡುತ್ತಿದ್ದೇನೆ, ಕೇಳು ಮಾಧವ. ಹೇಗೆ ನಾನು ನನ್ನ 100 ಮಕ್ಕಳನ್ನು ಕಳೆದುಕೊಂಡು ಪರಿತಪಿಸುತ್ತಿದ್ದೇನೋ ಹಾಗೆಯೇ ನಿನ್ನ ರಾಜ್ಯವು, ನಿನ್ನ ಪ್ರಜೆಗಳು ನಿನ್ನ ಕಣ್ಣೆದುರೇ ಸಮುದ್ರದಲ್ಲಿ ಮುಳುಗಿ ವಿನಾಶವಾಗುವುದನ್ನು ನಿನ್ನ ಕಣ್ಣಾರೆ ನೋಡುವಂತವನಾಗು ಎಂದು ಶಪಿಸುತ್ತಿದ್ದೇನೆ. ಹೀಗೆ ಗಾಂಧಾರಿ ಹೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ತಾಯಿ, ನನ್ನ ಜನನದಿಂದಲೂ ನಾನು ಅನೇಕ ಮಾತೆಯಂದಿರ ಆಶೀರ್ವಾದವನ್ನು ಪಡೆದುಕೊಂಡೇ ಬಂದಿದ್ದೇನೆ. ಹಾಗೆಯೇ ನಿಮ್ಮ ಈ ಶಾಪವನ್ನು ಕೂಡ ಸ್ವೀಕಾರ ಮಾಡುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿಯೇ ಪರಮಾತ್ಮನಾದ ಶ್ರೀಕೃಷ್ಣ ದ್ವಾರಕ ವಿನಾಶವಾಗುವಂತಹ ಸಂದರ್ಭದಲ್ಲಿಯೂ ಕೂಡ ತಡೆಯದೆ ಆ ಶಾಪವನ್ನ ಸ್ವೀಕಾರ ಮಾಡಿತು. ಇದರಿಂದ ನಮ್ಮೆಲ್ಲರಿಗೂ ತಿಳಿಯೋದೇನೆಂದ್ರೆ, ಪರಮಾತ್ಮನಾದ ಶ್ರೀಕೃಷ್ಣನೇ ತನ್ನ ಕರ್ಮಕ್ಕೆ ಫಲವನ್ನು ಅನುಭವಿಸ್ತಾರೆ. 100 ಮಕ್ಕಳನ್ನು ಕಳೆದುಕೊಂಡಂತಹ ತಾಯಿಯ ನೋವು, ಕಣ್ಣೀರು ಶ್ರೀಕೃಷ್ಣನಿಗೆ ಅರಿವಾಗುತ್ತೆ. ಹಾಗಾಗಿಯೇ ಆ ಶಾಪವನ್ನ ಸ್ವೀಕಾರ ಮಾಡ್ತಾರೆ. ಪರಮಾತ್ಮನಾದ ಶ್ರೀಕೃಷ್ಣನೇ ತನ್ನ ಕರ್ಮಕ್ಕೆ ಫಲವನ್ನ ಅನುಭವಿಸಬೇಕಾದ್ರೆ ನಾವು ನೀವೆಲ್ಲರೂ ಯಾವುದೇ ಕಾರ್ಯವನ್ನ ಮಾಡೋ ಮುಂಚೆ ಯೋಚನೆ ಮಾಡಬೇಕಾದದ್ದು ತುಂಬಾ ಮುಖ್ಯ ಆಗುತ್ತೆ. ಸತ್ಕಾರ್ಯಕ್ಕೆ ಸತ್ಫಲ, ದುಷ್ಕಾರ್ಯಕ್ಕೆ ದುಷ್ಫಲ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.